ರೈಟ್. ಇಂಗ್ಲಿಷ್ ರೀಡಿಂಗ್ ರೈಟಿಂಗ್, ಇಂಗ್ಲಿಷ್ ಓದೋದು ಬರೆಯೋದು ನಿಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಯಾವ ಮೆಥಡ್ ಫಾಲೋ ಮಾಡಬೇಕು? ಫೋನಿಕ್ಸ್ ಅಂಡ್ ಬ್ಲೆಂಡಿಂಗ್. ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಮೆಥಡ್ ಫಾಲೋ ಮಾಡಬೇಕು. ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ಹೇಳಿದ್ರೆ ABCD ಅಂತ ನಾವು ಏನು ಉಚ್ಚಾರಣೆ ಮಾಡ್ಕೊಂಡು ಕಲಿತಾ ಇದ್ವಿ, ABCD ಅದನ್ನ ಬಿಟ್ಟು ನಾವು ಅ ಬ ಕ ಸ ಈ ತರ ಉಚ್ಚಾರಣೆ ಮಾಡೋದನ್ನ ಕಲಿತ್ರೆ ನಮಗೆ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ತುಂಬಾ ಈಸಿ ಆಗುತ್ತೆ. ಓಕೆ, ರೈಟ್. ಸೊ ಈಗ ಕಾಮನ್ ಆಗಿ ನೋಡಿ, ಈ ಉಚ್ಚಾರಣೆ ನಾನು ಎಲ್ಲಾ ಕ್ಲಾಸಲ್ಲೂ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಸ್ಪಷ್ಟವಾಗಿ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಗೊತ್ತಾಗ್ತಾ ಇದ್ರೆ, ಸೆಕೆಂಡ್ ಕ್ಲಾಸ್ ಅಲ್ಲಿ ಗೊತ್ತಾಗ್ತಾ ಇದ್ರೆ, ಥ್ರೂಔಟ್ ನಿಮಗೆ ಕ್ಲಾಸ್ ಅಲ್ಲಿ ಎಲ್ಲಾ ಕ್ಲಾಸಲ್ಲೂ ಒಂದು 5 to 10 minutes ನಾನು ಅದನ್ನ ಮಾಡ್ತೀನಿ. ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು. ಆ ಸೌಂಡ್ಸ್ ಅನ್ನ ಕರೆಕ್ಟ್ ಆಗಿ ನೀವು ಕೇಳಿಸ್ಕೋಬೇಕು. ಆಮೇಲೆ ಅದನ್ನ ಮತ್ತೆ ರಿಪೀಟ್ ಮಾಡಕ್ ನೋಡ್ಬೇಕು. ಏನು ಇಲ್ಲ, ನಿಮಗೆ ಗೊತ್ತಿರೋ ಪದಗಳೇ ಇದು, ಗೊತ್ತಿರೋ ಸೌಂಡ್ಸ್ ಏನೆ ಹೆಚ್ಚು. ಅಂದ್ರೆ ನೀವು ಆಲ್ರೆಡಿ ಕೇಳಿದೀರಾ, ಬಟ್ ಅದನ್ನ ಅಕ್ಷರಗಳಾಗಿ ಸೌಂಡ್ಸ್ ಆಗಿ ನೀವು ಹೇಳಬೇಕಾದ್ರೆ ಬಹುಶಃ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದೇನೋ. ಓಕೆ, ಅದನ್ನ ಕರೆಕ್ಟ್ ಆಗಿ ನೀವು ಉಚ್ಚಾರಣೆ, ನೀವು ರಿಪೀಟ್ ಮಾಡ್ತಿರಲ್ಲ, ಅನುಕರಣೆ, ನೀವು ಏನ್ ಹೇಳ್ತೀರಾ ವಾಪಸ್ ನಾನು ಹೇಳೋದನ್ನ ಕೇಳಿಸ್ಕೊಂಡು ಹೇಳ್ತೀರಲ್ವಾ, ಅವಾಗ್ಲೇ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅನ್ನೋದನ್ನ ಗಮನಿಸಿ. ಇದರಲ್ಲಿ ನಾನು ಅಕ್ಷರಗಳನ್ನ ಹೇಳ್ತಾ ಹೋಗ್ತೀನಿ, ಆ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತಾ ಹೋಗ್ಬೇಕು. ಆ ಆ ಆ, ಯಾ ಅಲ್ಲ, ನೀವು ಹೇಳೋದು ಯಾ ಅಂತ ಬರ್ತಾ ಇದೆ, ಯಾ ಅಲ್ಲ. ಆ ಆ ಆಪಲ್, ಆ ಆ ಆಪಲ್. ಯಾ ನೀವು ಹೇಳ್ತಾ ಇರೋದು ಯಾ, ಯಾ ರ ಲ ವ ಶ ಸ ಅದಲ್ಲ, ಯಾ ಅಲ್ಲ, ಆ ಆಪಲ್. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ. ಇಲ್ಲಿ ಸಿಗೆ 2 ಸೌಂಡ್ ಇದೆ, ಗಮನಿಸಿ. ಸಿಗೆ 2 ಸೌಂಡ್ ಇದೆ. ಸಿಗೆ ಕ ಸ, ಕ ಸ ಅಂತ ಹೇಳ್ತೀವಿ. ಡ ಡ ಡ, ಎ ಎ ಎ, ಗ ಜ ಗ ಜ, ಹ ಹ ಹ, ಇ ಇ ಇ, j j j, k k k, l l l, m m m, n n n, a a a, p p p, q q q, r r r, s s s, a a a, v v v, v v v, y y y, z z z. ಹಾ, ಓಕೆ. ಸೊ ಈ ಯಾ ಯಾ ಅಂತ ಏನ್ ಹೇಳ್ತಾ ಇದ್ದೀರಾ, ಆ ಆ ಅಂತ ಹೇಳ್ಬೇಕು. ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ಬ್ಯಾಕ್ ಗ್ರೌಂಡ್ ಏನೋ ನಾಯ್ಸ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ ಶೈಲಾ. ಓಕೆ, ಸೊ ಈಗ ಶೈಲಾ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ಬ್ಯಾಕ್ ಗ್ರೌಂಡ್ ತುಂಬಾ ನಾಯ್ಸ್ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಕನ್ನಡದಲ್ಲೂ ಇತ್ತು, ಅಲ್ಲಿ ನಿಮಗೆ ಕನ್ನಡದಲ್ಲಿ ನೋಡ್ಕೊಂಡು ಕೆಲವರು ನೀವು ಹೇಳಿರ್ತೀರಾ. ಇದು ಬರೀ ಇಂಗ್ಲಿಷ್ ಅಲ್ಲೇ ಹೇಳಕ್ಕೆ ನೀವು ಟ್ರೈ ಮಾಡ್ಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಪಾಠ ಅಂದ್ರೆ ಅಕ್ಷರಗಳು. ಇನ್ನು ನಾನು ನಿಮಗೆ ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ, ಬಟ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಒಂದು 5 ಸೌಂಡ್ಸ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು. ಯಾವುದು?
AEIOU ಏನ್ ಸೌಂಡ್ಸ್ ಅದು ಸ್ಪೆಸಿಫಿಕ್ ಆಗಿ ಅದನ್ನ ಕಲಿಬೇಕಾಗುತ್ತೆ. ಓಕೆ, ಆಲ್ರೈಟ್. ನೆಕ್ಸ್ಟ್ ಪಾಠ ಏನು? ಲೆಸನ್ ನಂಬರ್ 2, ವಾವೆಲ್ಸ್ ಅಂಡ್ ಕಾನ್ಸನೆಂಟ್ಸ್. ಕನ್ನಡದಲ್ಲಿ ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು? ಸ್ವರಗಳು ಮತ್ತೆ ವ್ಯಂಜನಗಳು. ಸ್ವರಗಳಂದ್ರೆ ಯಾವುದು ಕನ್ನಡದಲ್ಲಿ? ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಅಂ ಒ ಓ ಔ ಇವು ಸ್ವರಗಳು. ಅಂ ಅಹ ಯೋಗವಾಹಗಳು. ಮತ್ತೆ ವ್ಯಂಜನಗಳು ಯಾವುದು? ಕ ಕ ಗ ಗ ಂಗ ಚ ಚ ಜ ಜ ಇದೆಲ್ಲ ಅಲ್ವಾ? ಕ ಕ ಗ ಇದೆ, ಯಾರ ಲವ ಶಸಂಕ ವ್ಯಂಜನಗಳು. ಅದೇ ತರ ಇಂಗ್ಲಿಷಲ್ಲೂ ಕೂಡ ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ನಾವು ಹೇಳ್ತೀವಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಇಂಗ್ಲಿಷಲ್ಲೂ ಇದೆ. ಅದು ನಿಮಗೆ ಅದರ ಹೆಸರು ಗೊತ್ತಿರಬೇಕು. ನಾನು ಪಾಠದಲ್ಲಿ ಅವಾಗ ಇದು ಬರ್ತಾ ಇರುತ್ತೆ, ವಾವೆಲ್ಸ್ ಕಾನ್ಸನೆಂಟ್ಸ್, ವಾವೆಲ್ ಕಾನ್ಸನೆಂಟ್ ಅಂತ ಬರ್ತಾ ಇರುತ್ತೆ. ಓಕೆ, ಸೊ ಕನ್ನಡದಲ್ಲಿ ನಾವು ಇಂಗ್ಲಿಷಲ್ಲಿ ಸ್ವರಗಳಿಗೆ ಏನಂತೀವಿ ಅಂತ ಹೇಳಿದ್ರೆ ವಾವೆಲ್ಸ್. ಓಕೆ, ವಾವೆಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವಾವೆಲ್ಸ್. ಈಗ ಕನ್ನಡದಲ್ಲಿ ಇದ್ದಂಗೆ ಇಂಗ್ಲಿಷಲ್ಲೂ ದೀರ್ಘ ಸ್ವರಗಳು ಮತ್ತೆ ರಸ್ವ ಸ್ವರಗಳು ಅಂತಿದೆ. ಕನ್ನಡದಲ್ಲಿ ದೀರ್ಘ ಸ್ವರಗಳು ಯಾವುವು? ರಸ್ವ ಸ್ವರಗಳು ಕನ್ನಡದಲ್ಲಿ ಯಾವುವು? ಅ ಇ ಉ ಎ ರಸ್ವ ಸ್ವರಗಳು. ದೀರ್ಘ ಸ್ವರಗಳು ಆ ಇ ಉ ಎ ಐ ಔ ಓ ಇವೆಲ್ಲ ದೀರ್ಘ ಸ್ವರಗಳು ಅಲ್ವಾ? ಅದೇ ತರ ಇಂಗ್ಲಿಷಲ್ಲೂ ಲಾಂಗ್ ವಾವೆಲ್ಸ್ ಮತ್ತೆ ಶಾರ್ಟ್ ವಾವೆಲ್ಸ್ ಅಂತಿದೆ. ಲಾಂಗ್ ವಾವೆಲ್ಸ್ ಅಂಡ್ ಶಾರ್ಟ್ ವಾವೆಲ್ಸ್. ಲಾಂಗ್ ವಾವೆಲ್ಸ್ ಅಂದ್ರೆ ಕಾಮನ್ ಆಗಿ ನಾವು ಮಾಡೋ ಸೌಂಡ್ಸ್ ಯಾವುದು? ಎ ಇ ಐ ಓ ಯು ಇವೆಲ್ಲ ಲಾಂಗ್ ವಾವೆಲ್ಸ್ ಅಂದ್ರೆ ದೀರ್ಘ ಸ್ವರಗಳು. ಆ ಇ ಉ ಎ ಐ ಓ ಅಂತಿದೆಯಲ್ಲ ಕನ್ನಡದಲ್ಲಿ, ಅದೇ ತರ ಇಂಗ್ಲಿಷಲ್ಲಿ ಎ ಇ ಐ ಓ ಯು ಇದೇನಿದು? ಲಾಂಗ್ ವಾವೆಲ್ಸ್, ದೀರ್ಘ ಸ್ವರಗಳು. ಓಕೆ, ಇನ್ನು ರಸ್ವ ಸ್ವರಗಳು. ಕನ್ನಡದಲ್ಲಿ ರಸ್ವ ಸ್ವರಗಳು. ಓಕೆ, ನಾನು ಬರೆಯೋದಾದ್ರೆ ಕನ್ನಡದಲ್ಲಿ ಜಸ್ಟ್ ಸುಮ್ಮನೆ ಎಕ್ಸಾಂಪಲ್ ಬರೀತೀನಿ. ಆ ಇ ಉ ಎ ಓ ಔ ಐ ಕೂಡ ದೀರ್ಘ ಸ್ವರ ಅಂತಾನೆ ಹೇಳ್ಬೋದು. ಓಕೆ, ಇವೆಲ್ಲ ದೀರ್ಘ ಸ್ವರಗಳು. ರಸ್ವ ಸ್ವರಗಳು ಯಾವುದು? ಅ ಇ ಉ ಎ ಓ ಇವೆಲ್ಲ ರಸ್ವ ಸ್ವರಗಳು. ಅಂದ್ರೆ ನಾವು ಒಂದೇ ಮಾತ್ರಲ್ಲಿ ಹೇಳೋದು, ಆ ಎಳೆಯೋದಿಲ್ಲ. ಅ ಇ ಉ ಎ ಅ ಓ. ಹಾಗೇನೆ ಇಂಗ್ಲಿಷಲ್ಲೂ ಸಹ ಅದನ್ನು ಹೇಳಬೇಕಾದ್ರೆ ನಾವು ಆ ಆ ಎ ಇ ಅ ಅ ಆ ಎ ಇ ಅ ಅ ಆ ಅಂತ ಎಳಿತೀವಿ. ಆದ್ರೂ ಆ ಅಂತ ಎಳಿಬಹುದು, ಬಟ್ ಅದು ಶಾರ್ಟ್ ವಾವೆಲ್ ಅಂತಾನೆ ಹೇಳ್ತೀವಿ. ಆ ಇ ಆ ಎ ಇ ಅ ಅ ಇದು ಎ ಇ ಐ ಓ ಯು. ಆ ಎ ಇ ಅ ಅ ಎ ಇ ಐ ಓ ಯು. ಇಲ್ಲಿ ವ್ಯತ್ಯಾಸ ಏನು ಅಂದ್ರೆ ಕನ್ನಡದಲ್ಲಿ ನಾವು ದೀರ್ಘ ಸ್ವರಗಳು ಅಂತ ಏನ್ ಹೇಳ್ತೀವಿ, ಈ ಅಕ್ಷರಗಳಿಗೆ ಈ ಶಬ್ದಗಳಿಗೆ ಅಕ್ಷರಗಳು ಬೇರೆ ಇವೆ. ಅಂದ್ರೆ ದೀರ್ಘ ಸ್ವರಗಳಿವು, ರಸ್ವ ಸ್ವರಗಳಿವು. ಸೊ ಅಕ್ಷರಗಳು ಬೇರೆ ಬೇರೆ ಇವೆ, ಸ್ವಲ್ಪ ಸಾಮ್ಯತೆ ಇದೆ ಅಲ್ವಾ? ಸೊ ಇಲ್ಲಿ ಹೂಗೆ ನಾವು ಈ ಹೂಗೆ ಇನ್ನೊಂದು ಈ ತರ ಹಾಕಿದ್ರೆ ಅದೇನಾಗುತ್ತೆ? ದೀರ್ಘ ಆಗುತ್ತೆ. ಓಗೆ ಇಲ್ಲಿ ಇದು ಹಾಕಿದ್ರೆ ದೀರ್ಘ ಆಗುತ್ತೆ. ಹೇಗೆ ಈ ತರ ಹಾಕಿದ್ರೆ ದೀರ್ಘ ಆಗುತ್ತೆ. ಹಾಗೆ ಇಲ್ಲಿ ಈ ತರ ಹಾಕಿದ್ರೆ ದೀರ್ಘ ಆಗುತ್ತೆ ಅಲ್ವಾ? ಆದ್ರೂ ಚೇಂಜ್ ಇದೆ ತಾನೆ, ಬದಲಾವಣೆ ಇದೆಯಲ್ವಾ? ಅಕ್ಷರಗಳು ಬೇರೆ ಬೇರೆ ತರನೇ ಕಾಣ್ತವೆ. ಇಲ್ಲಿ ಆ ಅಂತ ಕಂಡ್ರು ಇಲ್ಲೇನು ಅ, ಇಲ್ಲಿ ಈ, ಇಲ್ಲಿ ಇ, ಇಲ್ಲಿ ಊ, ಇಲ್ಲಿ ಉ, ಈ ಎ ಐ ಓ ಔ. ರೈಟ್? ಅಕ್ಷರಗಳು ಬೇರೆ ಬೇರೆ ತರನೇ ಇದೆ, ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಬಟ್ ಇಲ್ಲಿ ಇಂಗ್ಲಿಷಲ್ಲಿ ಅಕ್ಷರಗಳು ಒಂದೇ ಇರುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲಾಂಗ್ ವೊವೆಲ್ಸ್ ಮತ್ತೆ ಶಾರ್ಟ್ ವೊವೆಲ್ಸ್ ಅಕ್ಷರಗಳು ನಾವು ಬರಿಬೇಕಾದ್ರೆ ಒಂದೇನೆ, ಅದು ಬದಲಾಗೋದಿಲ್ಲ.
ಅರ್ಥ ಆಯ್ತಾ? ಎ ಆ ನೋಡಿ, ಎ ಆ, ಇ ಎ ಐ ಇ ಓ ಆ ಯು ಅ. ಇವೇ ಅಕ್ಷರಗಳು, ಇದಕ್ಕೆ ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಇಲ್ಲಿ ಎ ಇ ಐ ಓ ಯು ಅಂತ ಹೇಳ್ತೀವಿ, ಇಲ್ಲಿ ಆ ಎ ಇ ಆ ಅ. ಇದು ಎಲ್ಲಿ ನಾವು ಇದನ್ನು ಬಳಸಬೇಕು ಅನ್ನೋದು ಮುಖ್ಯ. ಇದು ಎಲ್ಲಿ ಬರುತ್ತೆ, ಯಾವ ಸಂದರ್ಭದಲ್ಲಿ ನಾವು ಲಾಂಗ್ ವೊವೆಲ್ಸ್ ಅನ್ನು ಬಳಸಬೇಕು, ಯಾವ ಸಂದರ್ಭದಲ್ಲಿ ನಾವು ಶಾರ್ಟ್ ವೊವೆಲ್ಸ್ ಅನ್ನು ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ನಮಗೆ 70% ಶಾರ್ಟ್ ವೊವೆಲ್ಸ್ ಬರುತ್ತೆ. ಅಂದ್ರೆ ಯಾವುದು? ಆ ಎ ಇ ಆ ಅ. ಇದೇ ನಾನು ನಿಮಗೆ 26 ಅಕ್ಷರಗಳಲ್ಲಿ ಹೇಳ್ಕೊಟ್ಟಿದ್ದು ಸೌಂಡ್ಸ್, ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ನಲ್ಲ, ಆ ಎ ಇ ಆ ಅ ಅದನ್ನೇ ಹೇಳಿದ್ದು. ಆ ಬ ಕ ಸ್ ಡ ಎ ಅಂತ ಹೇಳಿದ್ನಲ್ಲ, ಅದೇ ಅಕ್ಷರಗಳು. ಓಕೆ, ಸೊ 70% ಇದನ್ನೇ ಯೂಸ್ ಮಾಡೋದು. ಇನ್ನು 30% ನಿಮಗೆ ಇದು ಎ ಇ ಐ ಓ ಯು ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಅಕ್ಷರಗಳು ಒಂದೇನೆ, ಉಚ್ಚಾರಣೆ ಬೇರೆ. ಸೊ ಯಾವಾಗ ಲಾಂಗ್ ವೊವೆಲ್ಸ್ ಬರುತ್ತೆ, ಯಾವಾಗ ಶಾರ್ಟ್ ವೊವೆಲ್ಸ್ ಬರುತ್ತೆ ಅನ್ನೋದು ಮುಖ್ಯ. ಸೊ ಫಸ್ಟಿಗೆ ನಾವೇನ್ ಮಾಡಬೇಕು, 70% ಲಾಂಗ್ ಶಾರ್ಟ್ ವೊವೆಲ್ಸ್ ಬರೋದ್ರಿಂದ ಈ 70% ನಾವು ಫಾಲೋ ಮಾಡ್ಬೇಕು. ಯಾವುದು? ಇನ್ಮೇಲೆ ನೀವು ಎ ಇ ಐ ಓ ಯು ಅನ್ನೋದು ಸದ್ಯಕ್ಕೆ ಬಿಟ್ಬಿಡ್ಬೇಕು. ಜಾಸ್ತಿ ನಾವು ಇದನ್ನೇ ಯೂಸ್ ಮಾಡಬೇಕು. ಏನು? ಆ ಎ ಇ ಆ ಅ. ಇದರಲ್ಲೇ ನಾವು ಪದಗಳನ್ನ ಓದಲಿಕ್ಕೆ ಟ್ರೈ ಮಾಡಬೇಕು. ಯಾವುದೇ ಅಕ್ಷರ ಬಂದ್ರು ಅದಕ್ಕೆ ಎ ಅಂತ ಬಂದ್ರೆ ನೀವು ಆ ಅಂತಾನೆ ಹೇಳಬೇಕು, ಇ ಅಂತ ಬಂದ್ರೆ ಎ, ಐ ಅಂತ ಬಂದ್ರೆ ಇ, ಓ ಅಂತ ಬಂದ್ರೆ ಆ, ಯು ಅಂತ ಬಂದ್ರೆ ಅ. ಇನ್ಮೇಲೆ ಎ ಇ ಐ ಓ ಯು ಅಂತ ಏನು ನೀವು ಕಲ್ತಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ಬಿಟ್ಬಿಡಿ ಸದ್ಯಕ್ಕೆ. ಆ ಎ ಇ ಆ ಅ ಇದನ್ನ ನಾವು ಉಚ್ಚಾರಣೆ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಆಗಲೇ ನಮಗೆ ಎರಡು ಅಕ್ಷರಗಳನ್ನು ಕೂಡಿಸಿ ಅದನ್ನು ಒಟ್ಟಿಗೆ ಓದೋದು ಹೇಗೆ ಅಂತ ಗೊತ್ತಾಗೋದು. ಅರ್ಥ ಆಯ್ತಾ? ಓಕೆ, ಈಗ ಹಾಗಾದ್ರೆ ಎರಡು ಅಕ್ಷರಗಳನ್ನ ಕೂಡಿಸೋದು. ಈಗ ಈ ಸೌಂಡ್ಸ್ ಇದೆಯಲ್ವಾ, ಆ ಎ ಇ ಆ ಅ, ಇದನ್ನ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ತಪ್ಪಬಾರ್ದದು. ಆ ಆ ಇ ಈ ಉ ಉ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ವಾ ಕನ್ನಡನ ಹೇಗೆ? ಆ ಆ ಇ ಈ ಉ ಊರು, ಎ ಎ ಐ ಓ ಓ ಔ ಅಂ ಅಹ. ಇದು ಸ್ಪಷ್ಟವಾಗಿ ಎಲ್ರಿಗೂ ಹೇಳಕ್ ಬರುತ್ತೆ. ಹೇಗೆ ಬರುತ್ತೆ? ಹೇಳ್ತಾ ಹೇಳ್ತಾ ಪ್ರಾಕ್ಟೀಸ್ ಆಗಿ. ನೀವು ಅ ಆದ್ಮೇಲೆ ಆನೆ ಹೇಳ್ತೀರಾ, ಅ ಆ ಇ ಈ ಉ ಉ ಹಿಂಗೆ ಹೇಳ್ತೀರಲ್ವಾ. ನೀವು ಅ ಆದ್ಮೇಲೆ ಓ ಹೇಳ್ತೀರಾ? ಇಲ್ಲ. ಅ ಓ ಎ ಇ ಆ ಅಂತ ಏನಾದ್ರು ಹೇಳ್ತೀರಾ? ಇಲ್ಲ. ಇಂಗ್ಲಿಷಲ್ಲೂ ಹಾಗೆ ಅದೊಂದು ಪ್ಯಾಟರ್ನ್ ಇದೆ. ಅದೇ ತರನೇ ಹೇಳಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಅಕ್ಷರಗಳು ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ ಅಂಡ್ ಅದರ ಸೌಂಡ್ಸ್ ಕೂಡ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಈಗ ನಾವು ಅಕ್ಷರಗಳನ್ನ ಏನ್ ಮಾಡಬೇಕು, ಅದರ ಸೌಂಡ್, ಅಕ್ಷರಗಳು ನಿಮಗೆ ಏನ್ ಕಾಣಿಸ್ತಾ ಇದೆ ಆ ಅಕ್ಷರಗಳ ಉಚ್ಚಾರಣೆಗೆ ನಾನು ನಿಮಗೆ ಒಂದು ಚಿತ್ರಗಳನ್ನು ಕೊಟ್ಟಿದ್ದೀನಿ, ಕೆಲವು ಚಿತ್ರಗಳನ್ನು ಕೊಟ್ಟಿದ್ದೀನಿ. ಓಕೆ, ಈಗ ಈ ಅಕ್ಷರಗಳ ಉಚ್ಚಾರಣೆ, ಇದರ ಪ್ರೊನೌನ್ಸಿಯೇಷನ್ ನೀವು ನೆನ್ಪಿಟ್ಕೊಳ್ಳೋಕೆ ಬಹುಶಃ ಕಷ್ಟ ಆಗ್ಬೋದು. ಅಂದ್ರೆ ಹೊಸದಾಗಿ ಕೇಳ್ತಾ ಇರೋದ್ರಿಂದ ಇಲ್ಲಿ ಬರುವಂತಹ ಅಕ್ಷರಗಳ ಉಚ್ಚಾರಣೆ ಎಲ್ಲ ನಿಮಗೆ ಹೊಸದಿರ್ಬೋದು ಅಲ್ವಾ. ನೀವು ಕೇಳಿರ್ಲಿಕ್ಕಿಲ್ಲ, ಈ ಸೌಂಡ್ಸ್ ಅನ್ನ ಕೇಳಿರ್ಲಿಕ್ಕಿಲ್ಲ ಕನ್ನಡದಲ್ಲಿ. ಆ ಅಥವಾ ಆ ಅಥವಾ ಅ ಇವೆಲ್ಲ ಸೌಂಡ್ಸೇ ಇಲ್ಲ ಕನ್ನಡದಲ್ಲಿ, ರೈಟ್? ಹಾಗಾಗಿ ಇದನ್ನ ನಾವು ನೆನ್ಪಿಟ್ಕೊಳ್ಳಕ್ಕೆ ಎ ಅನ್ನೋ ಅಕ್ಷರ ಬಂದಾಗ, ಎ ಅನ್ನೋ ಅಕ್ಷರ, ಇದು ಅಕ್ಷರ ಎ, ಆದ್ರೆ ನಾವು ಇದನ್ನ ಹೇಳೋದು ಹೇಗೆ? ಆ ಅಂತ ಹೇಳ್ತೀವಿ. ಅಕ್ಷರ ಎ ಇದೆ, ಆದ್ರೆ ಹೇಳ್ಬೇಕಾಗಿರೋದೇನು? ಆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಇದನ್ನ ಕನೆಕ್ಟ್ ಮಾಡಬೇಕು. ಆ ಆಪಲ್, ಆ ಆಪಲ್, ಆ ಅಂದ್ರೆ ಇದು ಅಕ್ಷರ ಎ ಇದೆ, ಇದರ ಉಚ್ಚಾರಣೆ ಏನು? ಆಪಲ್. ಆಪಲ್, ಆಪಲ್ದು ಫಸ್ಟ್ ಪದ, ಫಸ್ಟ್ ಸೌಂಡ್ ಏನು? ಸೌಂಡ್ ಆ, ರೈಟ್? ಸೊ ಇಲ್ಲಿ ನೋಡಿ, ಆ ಅಲ್ವಾ? ಹಾಗೆ ಇದು ಬೇಡ, ನಾನು ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಕರೆಕ್ಟ್ ಆಗಿ. ಓಕೆ, ಸೊ ನೀವೇನ್ ಮಾಡಬೇಕು, ಅಕ್ಷರಗಳು ಯಾವ ಅಕ್ಷರ ಅನ್ನೋದು ನೆನಪಿರ್ಬೇಕು. ಆಮೇಲೆ ಅದರಿಂದ ಯಾವ
ಚಿತ್ರ. ನೀವು ಚಿತ್ರ ನೋಡಿರೋ ಚಿತ್ರ ನೆನಪಿರ್ಬೇಕು. ಯಾವ ಚಿತ್ರ ನೋಡಿರೋದು ನೆನಪಿರ್ಬೇಕು, ಅಥವಾ ಯಾವ ವಸ್ತು ಅಥವಾ ಏನದು, ಪ್ರಾಣಿನ, ಫ್ರೂಟ, ಏನಂತ ನೆನಪಿರ್ಲಿ. ಆಪಲ್, ಆಪಲ್. ಇದು ಎರಡನೇ ಅಕ್ಷರ ಏನು? ಇ. ಓಕೆ, ಇ ಅಕ್ಷರ ಇ. ಇದು ಅಕ್ಷರ ಇ. ಅಕ್ಷರ ಇ ಇದೆ. ಇದರ ಉಚ್ಚಾರಣೆ ಏನು? ಎ. ಇದೇನಿದು? ಆನೆ. ಆನೆಗೆ ಇಂಗ್ಲಿಷ್ ಅಲ್ಲಿ ಎಲಿಫೆಂಟ್. ಎಲಿಫೆಂಟ್. ಸೊ ಆಪಲ್, ಆಪಲ್. ಇದು ಇ ಅಕ್ಷರ ಇ. ಎ ಉಚ್ಚಾರಣೆ ಆಪಲ್. ಇದು ಈ ಅಕ್ಷರ ಈ ಅಕ್ಷರದ ಉಚ್ಚಾರಣೆ ಏನು? ಎ ಎಲಿಫೆಂಟ್. ಓಕೆ, ನೆಕ್ಸ್ಟ್ ನೀವು ಇದನ್ನ ಇ ಅಂತ ಹೇಳುವಾಗಿಲ್ಲ. ಇ ಯಾವಾಗ ಹೇಳಬೇಕು ಅಂತ ಹೇಳ್ತೀನಿ ನಾನು. ಆಪಲ್, ಎ ಎಲಿಫೆಂಟ್, ಇ. ಇಲ್ಲೇನಿದೆ? ಇಂಕ್ ಬಾಟಲ್. ಇಂಕ್ ಅಂತಾನೆ ಇಟ್ಕೊಳ್ಳಿ, ಇಂಕ್ ಬಾಟಲ್ ಬೇಡ. ಓಕೆ, ಇಂಕ್ ಆದ್ರೆ ಆಯ್ತು, ಇಂಕ್ ಬಾಟಲ್ ಆದ್ರೆ ಆಯ್ತು. ಇ ಇಂಕ್ ಬಾಟಲ್. ಇ ಇಂಕ್ ಬಾಟಲ್. ಇದೇನಿದು? ಆರೆಂಜ್. ಆರೆಂಜ್ ಇಲ್ಲಿದೆ ನೋಡಿ. ಆರೆಂಜ್ ಇದು ಸುಲಿದಿಟ್ಟಿರೋದು. ಆರೆಂಜ್. ಸೊ ನಿಮ್ಮಲ್ಲಿ ಕೆಲವರು ಆರೆಂಜಿಗೆ ಆರೆಂಜ್ ಅಂತ ಹೇಳಿ ಅಭ್ಯಾಸ ಇರ್ಬೋದು ನಿಮಗೆ. ಆರೆಂಜ್ ಅಂತ ಹೇಳಿ ಅಭ್ಯಾಸ ಇದ್ರೆ ಆನ ನೀವು ಮಾಡ್ಕೋಬೇಕು. ಏನು? ಆ. ನಿಮ್ಮ ಬಾಯಿ ಈ ತರ ಬರ್ಬೇಕು. ಇದು ಆ ಅಂತ ಹೇಳಲಿಕ್ಕೆ ಆ. ಇಂಗ್ಲಿಷ್ ಅಲ್ಲಿ ಈ ಸೌಂಡ್ ತುಂಬಾ ಕಡೆ ಬರುತ್ತೆ ನಿಮಗೆ. ಕನ್ನಡದಲ್ಲಿ ನಿಮಗೆ ಆ ಅಂತ ಹೇಳಿ ಅಭ್ಯಾಸ ಇದೆ. ಇಂಗ್ಲಿಷಿಗೆ ಬಂದಾಗ ನಾವು ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಓಕೆ, ಸೊ ಆರೆಂಜ್. ಇ ಇಂಕ್. ಆಮೇಲೆ ಇದು ಏನು? ಛತ್ರಿ. ಛತ್ರಿಗೆ ಇಂಗ್ಲಿಷ್ ಅಲ್ಲಿ ನಾವೇನ್ ಹೇಳ್ತೀವಿ? ಅಂಬ್ರೆಲಾ. ಏನಂತ ಹೇಳ್ತೀವಿ? ಅಂಬ್ರೆಲಾ. ಓಕೆ, ಸೊ ಇದು ಅಕ್ಷರ ಯು ಇದೆ, ಉಚ್ಚಾರಣೆ ಇದೆ ಅಲ್ವಾ? ಅಂಬ್ರೆಲಾ. ಓಕೆ, ಅಂಬ್ರೆಲಾ, ಆರೆಂಜ್, ಇ ಇಂಕ್, ಎ ಎಲಿಫೆಂಟ್, ಆಪಲ್. ಓಕೆ, ಈಗ ಎಲ್ಲರೂ ಈ ಆರ್ಡರ್ನ ಮರಿಬೇಡಿ. ಫಸ್ಟ್ ಏನಿದೆ? ಸೇಬು, ಆಪಲ್. ನೆಕ್ಸ್ಟ್ ಏನಿದೆ? ಆನೆ, ಎಲಿಫೆಂಟ್. ನೆಕ್ಸ್ಟ್ ಏನಿದೆ? ಇಂಕ್ ಬಾಟಲ್. ನೆಕ್ಸ್ಟ್ ಆರೆಂಜ್. ನೆಕ್ಸ್ಟ್ ಅಂಬ್ರೆಲಾ. ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. ನಿಮಗೆ ಸೌಂಡ್ಸ್ ತುಂಬಾ ಕಷ್ಟ ಆಯ್ತು ಅಂದ್ರೆ ಆರ್ಡರ್ ನೆನ್ಪಿಟ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಅಕ್ಷರಗಳು ಬರಬೇಕು. ಆಪಲ್, ಎ ಎಲಿಫೆಂಟ್, ಇ ಇಂಕ್ ಬಾಟಲ್, ಆರೆಂಜ್, ಅಂಬ್ರೆಲಾ. ಅರ್ಥ ಆಯ್ತಾ? ಇದು ಈ ಸೌಂಡ್ಸ್ ಅನ್ನ ನೆನಪಿಟ್ಕೊಳ್ಳೋಕೆ ನಮಗೆ ಯೂಸ್ ಆಗೋ ಮೆಥಡ್. ಯಾಕೆಂದ್ರೆ ಎ ಅಕ್ಷರ ಬಂದ ತಕ್ಷಣ ನಿಮಗೆ ಆಪಲ್ ನೆನಪಾಗಬೇಕು. ಈ ಅಕ್ಷರ ಬರೆದ ತಕ್ಷಣ ಎಲಿಫೆಂಟ್ ನೆನಪಾಗಬೇಕು. ಸೊ ಎಲಿಫೆಂಟ್ ಅಲ್ಲಿ ಪ್ರತಿಯೊಂದು ಪದದಲ್ಲೂ ಫಸ್ಟ್ ಸೌಂಡ್ ಅನ್ನು ಅಬ್ಸರ್ವ್ ಮಾಡಿ. ಆಪಲ್. ಆಪಲ್ ಅಲ್ಲಿ ಫಸ್ಟ್ ಸೌಂಡ್ ಏನು? ಎಲಿಫೆಂಟ್ ಅಲ್ಲಿ ಫಸ್ಟ್ ಸೌಂಡ್ ಏನು? ಎ. ಇದು ಇಂಕ್, ಇ. ಇದು ಇದು ಅದಕ್ಕೆ ಅಕ್ಷರ ಯಾವುದು? ಯು. ಓ. ಇ ಐ. ಎ ಇ. ಎ. ಇದು ನಿಮಗೆ ಸ್ಪೆಲ್ಲಿಂಗ್ ಹೇಳಕ್ಕೂ ಮತ್ತೆ ಬರ್ದಿರೋದನ್ನ ಓದ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಲ್ಲ? ಸೊ ಎರಡು ತರನು ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಎ ಅಕ್ಷರ ಇದೆ. ಎ ಅಕ್ಷರ ಇದ್ರೆ ಎ ಸೌಂಡ್ ಏನು? ಇ ಎ ಐ ಇ ಓ ಅ ಯು ಅರ್ಥ ಆಯ್ತಾ? ಇದು ಅಂದ್ರೆ ಈ ತರ ನಿಮಗೆ ಇದು ಸೌಂಡ್ ಅಂತ ಗೊತ್ತಿಲ್ಲ, ಆಪಲ್ ನೆನ್ಸ್ಕೊಳ್ಳಿ. ಅವಾಗ ಏನು? ಎ ಅಕ್ಷರ ಇದೆ. ಎ ಇ ಐ ಇ ಓ
ಯು ಅ ಈ ತರ ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಆ ಆ ಎ ಬರಿಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಆ ಆ ಏನ್ ಬರೀತೀರಾ? ಓಕೆ, ಟೈಮ್ ಆಯ್ತು, ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ನಿಮ್ಗೆಲ್ರಿಗೂ ಒಂದು ಐಡಿಯಾ ಬಂತಲ್ಲ ಈಗ. ಈ ಈ ಚಿತ್ರಗಳೇನಿದೆ, ಈ ಚಿತ್ರಗಳು ನಿಮಗೆ ನೆನಪಾದ್ರೆ ಫಸ್ಟ್ ಏನಿತ್ತು? ಆಪಲ್. ಸೊ ಈ ಅಕ್ಷರದ ಸೌಂಡ್ ಏನು? ಆ. ಸೆಕೆಂಡ್ ಏನಿತ್ತು? ಎಲಿಫೆಂಟ್. ಸೊ ಎ ಆ ಎ. ಈ ಮೂರನೇದೇನಿತ್ತು? ಇಂಕ್ ಬಾಟಲ್. ಸೊ ಇ ಇಂಕ್. ನಾಲ್ಕನೇದು ಆ ಆರೆಂಜ್. ಐದನೇದು ಅ ಅಂಬ್ರೆಲಾ. ಓಕೆ, ಹಾಗಾದ್ರೆ ಒಂದೊಂದು ಅಕ್ಷರದ ಸೌಂಡು: ಆ ಆಪಲ್, ಎ ಎಲಿಫೆಂಟ್, ಇ ಇಂಕ್ ಬಾಟಲ್, ಆ ಆರೆಂಜ್, ಅ ಅಂಬ್ರೆಲಾ. ಈಗ ಈ ಚಿತ್ರಗಳನ್ನು ಮರ್ತ್ಬಿಡಿ, ಜಸ್ಟ್ ಸೌಂಡ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ. ಆ ಆ ಆ, ಎ ಎ ಎ, ಇ ಇ ಇ, ಆ ಆ ಆ, ಅ ಅ ಅ. ಓಕೆ, ಅರ್ಥ ಆಯ್ತಲ್ಲ? ಸೊ ಈ ತರ ಸೌಂಡ್ಸ್ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೌಂಡ್ಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಅದರ ಅಕ್ಷರಗಳು ಬರಿಬೇಕಾದ್ರೂ ಮತ್ತು ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಬರಿಬೇಕಾದ್ರೆ ನಾನು ಹೇಳಿದಲ್ಲ, ಆ ಆ ಎ ಅಕ್ಷರಗಳು ಬರೆಯೋದು. ಓಕೆ, ಈಗ ಬರಿಬೇಕಾದ್ರೆ ನಾವು ಸ್ವಲ್ಪ ಏನ್ ಮಾಡಬೇಕು? ಅದರ ಉಚ್ಚಾರಣೆನ ನೆನಪಲ್ಲಿ ಇಟ್ಕೊಂಡು ಆ ಆ ಎ ಎ ಎ ಇ ಇ ಇ ಐ, ಆ ಆ ಓ, ಇ ಅ ಅ ಯು, ಈ ತರ ಬರೆದ್ರು ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಆ ಸ್ವರಗಳು ಕರೆಕ್ಟ್ ಆಗಿ ಅದೇ ತರ ಹೇಳಕ್ ಬಂದ್ರೆ, ಉದಾಹರಣೆಗೆ ಆ ಆ ಆ, ಎ ಎ ಎ, ಇ ಇ ಇ, ಆ ಆ ಆ, ಅ ಅ ಅ, ಈ ತರ ಬರೆಯಕ್ ಬಂದ್ರು ಆಗ. ಎರಡು ಆಪ್ಷನ್ ಇದೆ. ಎರಡು ಆಪ್ಷನ್ ಅಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ನಾನು ಹೇಳೋದು ಎರಡು ಕಡೆನೂ ಸೌಂಡು ಮಾಡಬೇಕು, ಅದೇ ತರ ಅಕ್ಷರದ ಹೆಸರು ನಾವು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ಕೊಂಡು ಬರೀಲಿಕ್ಕೆ. ನಮಗೆ ಬರೀಲಿಕ್ಕೆ ಒಂದು ಪದದಲ್ಲಿ ಈಗ ನಿಮಗೆ ಪ್ಯಾನ್ ಅಂತ ಇದ್ರೆ ಪಿ ಎ ಎನ್ ಅಂತ ಓದೋದಲ್ಲ. ಪಿ ಎ ಎನ್ ಅಂತ ಓದಿದ್ರೆ ಏನಾಗುತ್ತೆ? ನಮಗೆ ಸ್ಪೆಲ್ಲಿಂಗ್ ಕೂಡಿಸಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಹೇಳ್ಬೇಕು? ಪಿ ಉಚ್ಚಾರಣೆ ಪ ಪ ಪ, ಆ ಆ ಆ, ಪ ಆ ಪ್ಯಾನ್. ಈ ತರ ಓದೋದು ತುಂಬಾ ಈಸಿ ಆಗುತ್ತೆ. ಅಥವಾ ನಾನು ಒಂದು ಪ್ಯಾನ್ ಅಂತ ಅಕ್ಷರ ಪದ ಹೇಳಿದ್ರೆ ಪ್ಯಾನ್ ಅಂತ ಹೇಳ್ತೀನಿ. ಫಸ್ಟ್ ಉಚ್ಚಾರಣೆ ಏನು? ಪ ಪ ಪಿ, ಆ ಆ ಎ, ಎನ್. ಇವೆರಡು ಮರ್ಜ್ ಆದ್ರೆ ಮಾತ್ರ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಾನೆ ಬರಿಬಹುದು. ಎರಡು ಮರ್ಜ್ ಆಗಬೇಕು. ನಿಮಗೆ ಅಕ್ಷರವನ್ನ ಅಕ್ಷರದ ಉಚ್ಚಾರಣೆಯಿಂದ ಗುರುತಿಸ್ಲಿಕ್ಕೆ ಗೊತ್ತಿರಬೇಕು, ಶಬ್ದವನ್ನ ಅಕ್ಷರವಾಗಿ ಕನ್ವರ್ಟ್ ಮಾಡಕ್ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಈಗ ನಾನು ಏನೋ ಒಂದು ಪದ ಹೇಳ್ತಾ ಇದ್ದೀನಿ, ಏನು ಬರ್ದಿರ್ತೀನಿ, ಓದ್ತೀರಾ. ಓಕೆ, ಹೇಳಿದಾಗ ಈಗ ನಾನು ರ್ಯಾನ್ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ರ್ಯಾನ್ ಸ್ಪೆಲ್ಲಿಂಗ್ ಏನಾಗುತ್ತೆ? ಸ್ಪೆಲ್ಲಿಂಗ್ ಬಂದು ಆರ್ ಎ ಎನ್. ಓಕೆ, ಅದು ನನಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ. ಬಟ್ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಹೇಗೆ? ಆರ್ ಆ ಎ ಎನ್. ಅರ್ಥ ಆಗ್ತಿದೆಯಾ ಎಲ್ರಿಗೂ? ನೀವು ಜನರಲ್ ಆಗಿ ಒಂದು ಪದನ ಬರಿಬೇಕಾದ್ರೆ ಇದೇ ತರನೇ ಬರೆಯುವುದು. ನಿಮಗೆ ಸೌಂಡ್ ಗೊತ್ತಿರಬೇಕು. ಆ ಸೌಂಡಿಗೆ ಅಕ್ಷರ ಏನು? ಸೌಂಡಿಗೆ ಅಕ್ಷರ ಏನು ಅದು ಗೊತ್ತಿರಬೇಕು. ಅಕ್ಷರ ಬಂದಾಗ ಅದರ ಸೌಂಡ್ ಏನು ಅದು ಗೊತ್ತಿರಬೇಕು. ಇವೆರಡು ಮರ್ಜ್ ಆದಾಗ ಮಾತ್ರ ನಿಮಗೆ ಓದೋದು ಮತ್ತೆ ಬರೆಯೋದು ಈಸಿ ಆಗುತ್ತೆ. ಇದು ಎಷ್ಟು ವರ್ಕ್ ಆಗುತ್ತೆ? 70%. ನಾನು ಹೇಳ್ತಾ ಇರೋ ರೀತಿ ಇದ್ರೆ ನಿಮಗೆ 70% ಮಾತ್ರ ಬ್ಲೆಂಡಿಂಗ್ ವರ್ಕ್ ಆಗೋದು. 70% ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ 70% ವರ್ಕ್ ಆಗುತ್ತೆ. ಉಳಿದಿರೋ 30% ಅಲ್ಲಿ ಬೇರೆ ವಿಷಯಗಳಿದೆ. ಅಂದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ, ಸೈಲೆಂಟ್ ಲೆಟರ್ಸ್ ಇದೆ, ಆಮೇಲೆ ಏನೇನೋ ವಿಷಯಗಳಿದಾವೆ. ಓಕೆನಾ? ರೈಟ್. ಓಕೆ, ಈಗ ಇಲ್ಲಿ ನೋಡಿ. ಈಗ ಇದು ನಮಗೆ ಪ್ರಾಕ್ಟೀಸಿಗೆ.
ಪ್ರಾಕ್ಟೀಸ್ಗೆ ಅಂದ್ರೆ ಇದರಲ್ಲಿ ಯಾವುದೇ ತರ ಕೇಳಿದ್ರು ನಿಮಗೆ ಹೇಳಕ್ ಬರಬೇಕು. ಓಕೆ, ಸೊ ಏನ್ ಕೇಳಿದ್ರು ಯಾವ ಅಕ್ಷರ ಎಲ್ಲಿ ಬಂದ್ರು ಅದನ್ನ ಹೇಳಕ್ ಬರ್ಬೇಕು ನಿಮಗೆ. ಉದಾಹರಣೆಗೆ ಇಲ್ಲಿ ಇದು ನೋಡಿ, ಇದು ನೀವು ಕರೆಕ್ಟ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ಹೇಳಕ್ ಬಂದ್ರೆ ನಿಮಗೆ ಈ ಸ್ವರಗಳೆಲ್ಲ ಕರೆಕ್ಟ್ ಆಗಿ ನಿಮ್ ತಲೆಯಲ್ಲಿ ಕೂತ್ಕೊಂಡಿದೆ ಅಂತ ಅರ್ಥ. ಸೌಂಡ್ಸ್ ಫಸ್ಟ್ ನೀವೇನ್ ಮಾಡ್ಬೇಕು, ಆ ಆ ಎ ಎ 3 ಸಲ ಹೇಳಿ, ಒಂದನ್ನ 3 ಸಲ ಹೇಳಿ. ಆ ಆ ಆ 4 ಸಲ ಹೇಳಿ, ಪರವಾಗಿಲ್ಲ. ಆ ಆ ಆ ಆ ಎ ಎ ಎ ಎ ಇ ಇ ಇ ಇ ಅಥವಾ ನಿಧಾನಕ್ಕೆ ಹೇಳಿ, ಪರವಾಗಿಲ್ಲ. ಆ ಆ ಆ ಆ ಎ ಎ ಎ ಎ ಇ ಇ ಇ ಇ ಅ ಅ ಅ ಅ ಅ ಅ ಅ ಅ. ಇದು ನಿಮಗೆ ಗೊತ್ತಾಗದೇ ಇದ್ರೆ ಇದು ಕನ್ಫ್ಯೂಸ್ ಆಗ್ತದೆ, ಏನ್ ಹೇಳ್ಬೇಕಾ. ಇದನ್ನು ನೋಡಿದಾಗ ನೀವು ಏನಿತ್ತು ಅದರಲ್ಲಿ ಅಕ್ಷರ, ಈ ಚಿತ್ರ ಏನಿತ್ತು ಇದರಲ್ಲಿ, ಎ ಅಕ್ಷರದ ಮೇಲೆ ಚಿತ್ರ ಏನಿತ್ತು, ಆಪಲ್. ಸೊ ಉಚ್ಚಾರಣೆ ಏನಾಗ್ಬೇಕು, ಏನ್ ಉಚ್ಚಾರಣೆ ಆಗ್ಬೇಕು, ಸೌಂಡ್ ಆಪಲ್ ಅಲ್ವಾ ಇದ್ದಿದ್ದು, ಆ ಆಪಲ್. ಸೊ ಆ ಇದರ ಉಚ್ಚಾರಣೆ ಆ. ಇದು ಇದರ ಈ ಅಕ್ಷರದ ಮೇಲೆ ಏನ್ ಚಿತ್ರ ಇತ್ತು, ಎಲಿಫೆಂಟ್. ಸೊ ಎಲಿಫೆಂಟ್ ಫಸ್ಟ್ ಸೌಂಡ್ ಏನು, ಎ ಎ. ಸೊ ಇದು ಆ ಎ ಆ ಎ ಆ ಎ. ಓಕೆ, ಈ ಅಕ್ಷರದ ಮೇಲೆ ಚಿತ್ರ ಏನಿತ್ತು, ಇಂಕ್ ಬಾಟಲ್. ಇಂಕ್ ಫಸ್ಟ್ ಸೌಂಡ್ ಏನು, ಇ. ವೆರಿ ಗುಡ್. ಅವಾಗ ಏನಾಗುತ್ತೆ, ಆ ಎ ಇ ಆ ಎ ಇ ಆ ಎ ಇ. ಈ ಓ ಅಕ್ಷರದ ಮೇಲೆ ಯಾವ ಚಿತ್ರ ಇತ್ತು, ಆರೆಂಜ್. ಸೊ ಆರೆಂಜ್ ಫಸ್ಟ್ ಸೌಂಡ್ ಏನು, ಆ. ನಿಮ್ಮಲ್ಲಿ ಕೆಲವರು ಇನ್ನು ನಾನು ಹೇಳ್ತೀನಿ ಆ. ನಾವು ಆ ಅಂತ ಹೇಳಿದಾಗ ನಮ್ಮ ಬಾಯಿ ಆಕಾರ ಹೆಂಗಿರುತ್ತೆ ನೋಡಿ, ಆ ಹಿಂಗಿರುತ್ತೆ. ನಾವು ಆ ಅಂತ ಹೇಳಿದಾಗ ಈ ತರ ಬರ್ಬೇಕು, ಆ. ನೀವು ಹೇಳೋದು ಆ ಆ ಆ ಅಂತ ಬಾಯಿ ತೆಗೆದಾಗ ಇಷ್ಟು ಓಪನ್ ಆಗುತ್ತೆ ಅಷ್ಟೇ ಬಾಯಿ, ಆ. ಈ ತರ ನಿಮ್ ಬಾಯಿ ಬರ್ತಾ ಇದೆಯಾ, ಆ ಆರೆಂಜ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಈ ಯು ಅಕ್ಷರದ ಮೇಲೆ ಯಾವ ಚಿತ್ರ ಇತ್ತು, ಅಂಬ್ರೆಲಾ. ಅಂಬ್ರೆಲಾದ ಫಸ್ಟ್ ಸೌಂಡ್ ಏನು, ಅ. ಓಕೆ, ಇಷ್ಟು ಅರ್ಥ ಆದ್ರೆ ಸಾಕು ನಿಮಗೆ. ಇದು ಸ್ಪಷ್ಟವಾಗಬೇಕು, ಎಲ್ಲಾ ಕಡೆ ಇದೇ ಅಕ್ಷರಗಳು ತಿರ್ಗ ಮರ್ಗ ಆ ಕಡೆ ಈ ಕಡೆ ಮೇಲೆ ಕೆಳಗೆ, ಮೇಲೆ ಕೆಳಗೆ ಅಕ್ಕ ಪಕ್ಕ ನಿಮಗೆ ಬರ್ತಾ ಇರುತ್ತೆ, ಕೂಡ್ಕೊಂಡು ಬರುತ್ತೆ. ಒಂದು ಅಕ್ಷರ 2 ಅಕ್ಷರ ಆದ್ಮೇಲೆ ಬರುತ್ತೆ, 3 ಅಕ್ಷರ ಆದ್ಮೇಲೆ ಬರುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ಇದು ಫಸ್ಟ್ ಅಕ್ಷರ ಎ ತಗೊಂಡ್ವಲ್ಲ, ಇದು ಆ. ಇಲ್ಲಿ ಪಿ ಎ ಹಾಕಿದ್ರೆ ಏನಾಗುತ್ತೆ, ಪ್ಯಾ. ಅದೇ ಟಿ ಎ ಹಾಕಿದ್ರೆ ಟ್ಯಾ. ಓಕೆ, ಎಸ್ ಎ ಹಾಕಿದ್ರೆ ಎಂ ಎ ಎನ್ ಎ ಅಲ್ವಾ. ಅದೇ ಈಗ ನಾವು ಈ ಅಕ್ಷರನ ಆ, ಅದ್ರ ಹಿಂದೆ ಅಕ್ಷರ ಏನಿರುತ್ತೆ, ನ್ ಆ, ನ್ ಆ ನ, ಮ್ ಆ ಮ, ಸ್ ಆ. ಅಂದ್ರೆ ನೆಕ್ಸ್ಟ್ ಅದೇ ನಿಮ್ಗೆ ಪಾಠ, ಬಟ್ ಇದು ಫಸ್ಟ್ ಈ ಸೌಂಡ್ಸ್ ನಿಮಗೆ ಕ್ಲಿಯರ್ ಆಗಬೇಕು. ಈಗ ಎ ತೆಗಿತೀನಿ ನಾನು, ಇಲ್ಲಿ ಈ ಹಾಕಿದ್ರೆ ಏನಾಗುತ್ತೆ, ಟೇ ಸೇ ಮೇ ನೇ. ಓಕೆ, ನಾವು ಈ ತರ ಯಾಕೆ ಕಲಿಬೇಕು, ಈ ತರ ಯಾಕೆ ಕಲಿಬೇಕು ಅಂದ್ರೆ ಇಲ್ಲಿ ಒಂದು ಅಕ್ಷರ ಎಕ್ಸ್ಟ್ರಾ, ಇಲ್ಲೊಂದು ಎಕ್ಸ್ಟ್ರಾ ಹಾಕ್ತೀನಿ. ಒಂದೊಂದೇ ಅಕ್ಷರಗಳನ್ನ ಕೂಡಿಸ್ಕೊಂಡು ಹೋಗ್ತೀವಿ ನಾವು. ಈಗ ನಾವು ಕನ್ನಡದಲ್ಲಿ ಕಲಿಯೋದು ಹೇಗೆ, ಅ ಅರ ಅಲ್ವಾ, ಹಿಂಗೆ ಕಲಿತು ಅ ರ ಅರ. ಆಮೇಲೆ ಇದಕ್ಕೊಂದು ಇನ್ನೊಂದು ಅಕ್ಷರ ಹಾಕ್ತಿವಿ, ಏನಾಗುತ್ತೆ ಇದು, ಅರಸ. ಇನ್ನೊಂದು ಅಕ್ಷರ ಹಾಕ್ತೀನಿ, ಏನಾಗುತ್ತೆ, ಅರಸನ. ಇನ್ನೊಂದು ಅಕ್ಷರ ಹಾಕ್ತೀನಿ, ಏನಾಗುತ್ತೆ,
ಅರಸನ ಮನೆ. ಅರಸನ ಮನೆ ಅಂತ ನೀವು ಫುಲ್ ಇಷ್ಟು ದೊಡ್ಡ ಅಕ್ಷರ ಓದ್ಬೇಕಾದ್ರೆ ಒಂದೊಂದು ಅಕ್ಷರ ಓದಿ ನಿಮಗೆ ಗೊತ್ತಿರ್ಬೇಕು ತಾನೆ. ಒಂದೊಂದು ಅಕ್ಷರ ಇಲ್ಲ, ಎರಡೆರಡು ತಗೊಳ್ಳಿ. ಅರಸನ ಮನೆ, ಅರಸನ ಮನೆ, ಅರಸನ ಮನೆ. ಅದೇ ತರ ಇಂಗ್ಲಿಷ್ ಅಲ್ಲೂ ಅಷ್ಟೇ ಒಂದೊಂದು ಅಕ್ಷರಗಳ ಉಚ್ಚಾರಣೆ ನಿಮಗೆ ಗೊತ್ತಾದ್ರೆ ದೊಡ್ಡ ಪದವನ್ನ ಈಸಿಯಾಗಿ ಓದ್ಬೋದು. ಈಗ ಇಲ್ಲಿ ನೋಡಿ TEL. ಸೊ TEL ಬೇಡ, ನಾವು ಉಚ್ಚಾರಣೆ ಏನ್ ಮಾಡಿದ್ದು TEL, ಟೆಲ್, ಸೆನ್, ಮೆನ್, ನೆಟ್. ಇದನ್ನ ಈ ತರ ಓದೋದು ಬೇಡ. ಆಲ್ರೆಡಿ ನಾವು ಎರಡು ಅಕ್ಷರ ನಮಗೆ ಗೊತ್ತು. ಏನಿದು? ಟೇ. ಟೇ ಗೊತ್ತು. ಇದಕ್ಕೆ ಮುಂಚೆ ಹೇಳಿದ್ರಲ್ಲ ಟೇ. ಟೇಗೆ ಎಲ್ ಹಾಕಿದ್ರೆ ಟೇ ಲ್ ಟೆಲ್, ಸೆ ಸೆನ್, ಮೇ ಮೆನ್, ನೆ ನೆಟ್. ಅಷ್ಟೇ, ಸಿಂಪಲ್. ಇದು ನಿಮಗೆ 70% ವರ್ಕ್ ಆಗುತ್ತೆ. 70% ಇದೇ ಮೆಥಡ್ ಅಲ್ಲಿ ನಾವು ಇಂಗ್ಲಿಷ್ ಅನ್ನ ಓದೋದು. ಕೆಲವು ವರ್ಡ್ಸ್ ನಿಮಗೆ 70% ಅಲ್ಲ 100%, ಅಂದ್ರೆ ಟೋಟಲ್ ಆಗಿ ಓವರ್ ಆಲ್ ನಾನು ಹೇಳ್ತಾ ಇರೋದು 70% ಇದೇ ತರನೇ ಬರುತ್ತೆ. ಇನ್ನು ಉಳಿದಿರೋದು ನಿಮಗೆ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಿ ಅನ್ಸುತ್ತೆ, ಆದ್ರೂ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅದು ನಿಮಗೆ ಸ್ವಲ್ಪ ಡೈಲಿ ಹೇಳಿದ್ರೆ ಅದು ನಿಮಗೆ ನೆನಪಲ್ಲಿರುತ್ತೆ. ನಾನು ಹೇಳಿದಲ್ಲ 70% ಈ ತರ ಓದೋದು ಅಂತ ಹೇಳಿದ್ದೀನಿ. ಕೂಡಿಸಿ ಒಂದೊಂದು ಅಕ್ಷರ ಕೂಡಿಸಿ ಅದರ ಉಚ್ಚಾರಣೆ ಹೇಳ್ಕೊಂಡು. ಆದ್ರೆ ಒಂದು ಹಂತ ಬರುತ್ತೆ. ಆ ಹಂತದಲ್ಲಿ ನಾವು ಕೆಲವು ಕಾಂಬಿನೇಷನ್ ಆಫ್ ವರ್ಡ್ಸ್ ಇರುತ್ತೆ, ಕಾಂಬಿನೇಷನ್ ಆಫ್ ಲೆಟರ್ಸ್ ಇರುತ್ತೆ. ಒಂದು ಲೆಟರ್ಸ್ ಕಾಂಬಿನೇಷನ್ ಇರುತ್ತೆ, ಅದ್ರಲ್ಲಿ 4 ಅಕ್ಷರ 3 ಅಕ್ಷರ ಈ ತರ ಇದ್ದಾಗ ಕೆಲವು ಕಾಂಬಿನೇಷನ್ ಅಲ್ಲಿ ಉಚ್ಚಾರಣೆ ಒಂದೇ ಇರುತ್ತೆ, ಅಕ್ಷರಗಳು ಬೇರೆ ಬೇರೆ ಇರ್ತವೆ. ಆಮೇಲೆ ಅಕ್ಷರಗಳ ಗುಂಪನ್ನ ನಾವು ಅಡ್ರೆಸ್ ಮಾಡಬೇಕು. ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಕಾಂಬಿನೇಷನ್ ಇದೆ, ಕನ್ನಡದಲ್ಲಿ ನಾವು ನೋಡಿ ಇದನ್ನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ. TION, TION, TION. ಇದು ಆಕ್ಚುಲಿ ಇದನ್ನ ನೀವು ಬಿಡಿಸಿ ಬಿಡಿಸಿ ಓದೋ ಅವಶ್ಯಕತೆ ಇಲ್ಲ. ಟಿಯಾನ್ ಅಂತ ಓದೋ ಅವಶ್ಯಕತೆ ಇಲ್ಲ. TION ಅಂತ ಇಂಗ್ಲಿಷ್ ಅಲ್ಲಿ ಬಂದಾಗ ಇದನ್ನ ಕೂಡಿಸಿ, ಒಟ್ಟಾರೆ ಇದನ್ನು ಕೂಡಿಸಿ ಓದ್ಬೇಕು. ಕೂಡಿಸಿ ಓದಿದಾಗ ಏನಾಗುತ್ತೆ? ಶನ್. ಏನು? ಶನ್. TION, ಶನ್. ಓಕೆ. ಉದಾಹರಣೆಗೆ ಸ್ಟೇಷನ್, ನೇಷನ್. ಈಗ NA, ಇದಕ್ಕೆ NA ಹಾಕಿದ್ರೆ ನೇಷನ್ ಆಗುತ್ತೆ. ಎ ಇದೆ, ಏನ ನಾವು ಎ ಅಂತ ಹೇಳ್ತಾ ಇದೀವಿ ಇಲ್ಲಿ. ಯಾಕೆ ಅದೇ ಏನ ಆಡ್ ಯಾಕೆ ಹೇಳ್ತಾ ಇಲ್ಲ? ನ್ಯಾಷನ್ ಅಂತ ಹೇಳ್ತಾ ಇಲ್ಲ, ನೇಷನ್. ಅದೇ ರೀಸನ್ ಇದೆ. ಯಾಕೆಂದ್ರೆ TION ಹಿಂದೆ ನಿಮಗೆ ಎ ಬಂದ್ರೆ ಅದನ್ನ ಲಾಂಗ್ ಓವೆಲ್ ಮಾಡಬೇಕು ಅನ್ನೋದು ರೂಲ್ ಇದೆ. ಸೊ ಅದನ್ನ ಬಿಟ್ಬಿಡೋಣ ಈಗ. ಅಂದ್ರೆ ಏನರ್ಥ ನಿಮಗೆ? ಇಲ್ಲಿ ಕೂಡಿಸೋ ಹಾಗಿಲ್ಲ. 70% ಅಂತ ಹೇಳಿದ್ ಇದಕ್ಕೇನೆ. TION ಬಂದಾಗ ನೀವು ಟಿಯಾನ್ ಅಂತ ಓದಂಗಿಲ್ಲ, ಒಂದೊಂದು ಅಕ್ಷರನ ಕೂಡಿಸಿ ಓದೋ ಹಾಗಿಲ್ಲ. ಒಟ್ಟಾರೆಯಾಗಿ TIONಗೆ ಇಂಗ್ಲಿಷ್ ಅಲ್ಲಿ ಶನ್ ಅಂತ ಹೇಳ್ಬೇಕು ಅಷ್ಟೇ. ಇನ್ನು ತಲೆ ಕೆಡಿಸ್ಕೊಬಿಡಿ. ಯಾಕೆ ಅನ್ನೋ ಪ್ರಶ್ನೆ ಬೇಡ. ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಾ ಹೋದ್ರೆ ಇನ್ನು ಅದಕ್ಕೆ ತುಂಬಾ ನಮಗೆ ರಿಸರ್ಚ್ ಮಾಡಬೇಕು, ಅದರ ಅವಶ್ಯಕತೆ ಇಲ್ಲ. TION ಬಂತ, ಇಟ್ ಈಸ್ ಆಲ್ವೇಸ್ ಶನ್. ಓಕೆ. ಈ ಶನ್ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ 7-8 ತರ ಅಕ್ಷರಗಳ ಕಾಂಬಿನೇಷನ್ ಇದೆ. ಓಕೆ. ಇದು ಶನ್, CIAN ಶನ್, TIAN ಶನ್, SHION ಶನ್, ಆಮೇಲೆ SION ಶನ್, CION ಶನ್. 1 2 3 4 5 6 6 3 3 6. XION, ಆಮೇಲೆ SHUN. ಇವಿಷ್ಟು ಇದರ ಉಚ್ಚಾರಣೆ ಏನ್ ಗೊತ್ತಾ? ಇಷ್ಟೇ, ಇದೊಂದೇ ಹೇಳ್ತದೆ, ಶನ್. ಅರ್ಥ ಆಯ್ತಾ? SHUN ಬಂದಾಗ್ಲೂ ಶನ್, TION ಬಂದಾಗ್ಲೂ ಶನ್, CIAN ಬಂದಾಗ್ಲೂ ಶನ್, TIAN ಬಂದಾಗ ಶನ್, SHION ಬಂದಾಗ ಶನ್,
SION ಬಂದಾಗ ಷನ್, ಇನ್ನೊಂದಿದೆ ಅದು ಒಂದು ಮಿಸ್ ಆಯ್ತು, SSION. SSION ಅಲ್ಲಿಗೆ ಎಷ್ಟಾಯ್ತು? 1 2 3 4 5 6 7 8 9 ತರ, 9 ತರದ ಕಾಂಬಿನೇಷನ್ ಬಂದಾಗ ಷನ್ ಅಂತಾನೆ ಹೇಳಬೇಕು. ಅಕ್ಷರಗಳು ಬರಿಬೇಕ ಅಂದ್ರೆ ಈಗ ಇಲ್ಲಿ ನೀವು ನೋಡ್ಕೊಳ್ಳಿ, ಈ ತರ ಎಲ್ಲ ಬಂದಾಗ ನೀವು ಈ ತರ ಓದಿ, ಏನು ಷನ್ ಅಂತಾನೆ ಓದಿ. ಆದ್ರೆ ಬರಿಬೇಕಾದ್ರೆ ಹೆಂಗ್ ಗೊತ್ತಾಗುತ್ತೆ ನಮಗೆ ಯಾವ್ದು ಬರಿಬೇಕು ಅಂತ? ಇಲ್ಲಿ ನಿಮಗೆ ಕನ್ಫ್ಯೂಷನ್ ಅಲ್ವಾ? ಓದೋದೇನೋ ಓದ್ಬಿಡ್ತೀವಿ, ಬರೆಯೋದು ಹೇಗೆ, ಯಾವ್ದನ್ನ ಬರಿಬೇಕು? ಈಗ ನಾನು ನಿಮಗೆ ನೇಷನ್ ಅಂತ ಹೇಳ್ತೀನಿ. ನೇಷನ್, ನೇಷನ್ ಅಂದ್ರೆ ನಮ್ಮ ರಾಜ್ಯ, ನೇಷನ್. ಓಕೆ, ನೇಷನ್ ಅಂತ ಹೇಳಿದಾಗ ನೇಗೆ NA ಬರೀತೀರಾ. ಆಮೇಲೆ ನೀವು ಇದರಲ್ಲಿ ಯಾವ್ದಾದ್ರು ಬರ್ದ್ಬಿಟ್ರೆ SION, ಇದು ಸರಿನಾ? ಇಲ್ಲ, ಇದು ತಪ್ಪು. ಯಾಕೆ ತಪ್ಪು ಅನ್ನಕ್ಕೆ ರೀಸನ್ ಇದೆ, ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಸ್ಪೆಲ್ಲಿಂಗ್ ರೂಲ್ಸ್ ಈ ತರ ಬಂದಾಗ ಈ ತರನೇ ಬರಿಬೇಕು. ಈ ತರ ಪದ ಬಂದಾಗ, ಈ ತರ ಪದದಲ್ಲಿ ಈ ತರ ಅಕ್ಷರಗಳು ಬಂದಾಗ ಈ ಅಕ್ಷರ ಆದ್ಮೇಲೆ ಈ ಅಕ್ಷರಗಳಿಗೆ ಷನ್ ಅಂತ ಬರಿಬೇಕು ಅನ್ನೋ ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಆ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಗೊತ್ತಾದ್ರೆ ಮತ್ತೆ ಅದ್ರ ಜೊತೆಗೆ ವರ್ಡ್ಸ್ ಅನ್ನ ಓದಿ ಓದಿ ಪ್ರಾಕ್ಟೀಸ್ ಮಾಡಿರ್ತೀವಿ. ಪ್ರಾಕ್ಟೀಸ್ ಮಾಡಿದಾಗ ಆ ಪದಗಳು ನಮಗೆ ಹಾಗೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಿ TION ಬರಿಬೇಕು, ಇದು TION, ಯಾಕೆಂದ್ರೆ ಅದೇ ತರ ಓದಿರ್ತೀವಿ ಅಲ್ವಾ? ಇನ್ನು ನಾವು ಕನ್ನಡ ಹೇಗೆ ಓದಿ ಕಲ್ತುವೋ, ಈಗಲೂ ನಿಮ್ಮಲ್ಲಿ ಕೆಲವರು ತುಂಬಾ ಜನರಿಗೆ ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ವಾ? ಮಾಡ್ತೀರಾ? ಕನ್ನಡ ನೀವು ಎಷ್ಟು ವರ್ಷ ಕಲ್ತಿದ್ದೀರಾ? 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ 10-12 ವರ್ಷ ಕಲ್ತಿರ್ತೀರಾ. ಆದ್ರೂ ನಿಮ್ಮಲ್ಲಿ ಇಂಗ್ಲಿಷ್ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೇ ಆಗುತ್ತಲ್ವಾ? ಅದೇ ರೀಸನ್. ಅಲ್ಪ ಸ್ವಲ್ಪ ಇಂಗ್ಲಿಷಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ. ಆದ್ರೆ ಕನ್ನಡ ತರನೇ ಇಂಗ್ಲಿಷ್ ಬರಿತೀವಿ ಓದ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಕನ್ನಡದಲ್ಲಿ ನಮಗೇನ್ ಕೇಳಿಸುತ್ತೆ ಅದನ್ನು ಬರೆದ್ರೆ ಸಾಕು. ಇಂಗ್ಲಿಷಲ್ಲಿ ನಮಗೇನ್ ಕೇಳಿಸುತ್ತೆ ಅದಕ್ಕೆ ಆಪ್ಷನ್ ಇರುತ್ತೆ. ನಾನು ಹೇಳಿದ್ನಲ್ಲ, ಈ 9 ಆಪ್ಷನ್ ಅಲ್ಲಿ ಯಾವುದು ಸರಿ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, 9 ಆಪ್ಷನ್ ಅಲ್ಲಿ ಯಾವುದು ಸರಿ? ಈಗ SION ಇದೆ, SHION ಇದೆಯಲ್ವಾ? ಇದು 2 ಪದ ಬರೋದು ಇಂಗ್ಲಿಷ್ ಅಲ್ಲಿ. ಆ 2 ಪದ ಗೊತ್ತಿದ್ರೆ ಓಕೆ, SHION ಬರೆಯಲ್ಲ. CION ಇದೆಯಲ್ವಾ? CION ಇದು 2 ಪದ, 2-3 ಪದ ಬರುತ್ತೆ ಅಷ್ಟೇ. ಐ ಥಿಂಕ್ 2. ಸಸ್ಪಿಷನ್, ಕೋವರ್ಷನ್, ಯಾವುದೋ ಒಂದು 2 ಪದ ಬರುತ್ತೆ ಅಷ್ಟೇ, ಕಾಮನ್ ಆಗಿ ಯೂಸ್ ಮಾಡಲ್ಲ. ಸೊ ಇವೆರಡನ್ನು ಬರೆಯೋ ಹಾಗಿಲ್ಲ. ಓಕೆ, ಆಮೇಲೆ TIAN ಇದರಲ್ಲಿ 4-5 ಪದಗಳು ಬರುತ್ತೆ ಅಷ್ಟೇ. ಆ ಪದಗಳು ನಮಗೆ ಗೊತ್ತಿದ್ರೆ ಓಕೆ, ಈ ತರ ಪದಗಳಲ್ಲೇ TIAN ಬರುತ್ತೆ. ಆಮೇಲೆ CIAN ಬರೀ ನಾವು ಈ ಪ್ರೊಫೆಷನ್ಗೆ ಮಾತ್ರ ಯೂಸ್ ಮಾಡೋದು. ಪ್ರೊಫೆಷನ್ ಉದಾಹರಣೆಗೆ ಟೆಕ್ನಿಷಿಯನ್, ಎಲೆಕ್ಟ್ರಿಷಿಯನ್, ಫಿಸಿಷಿಯನ್, ಬ್ಯೂಟಿಷಿಯನ್, ಮ್ಯೂಸಿಷಿಯನ್, ಮ್ಯಾಜಿಷಿಯನ್, ಇದೆಲ್ಲ ಜಾಬ್. ಇದು ಜಾಬಿಗೆ ಸಂಬಂಧಪಟ್ಟದ್ದು. ನಮಗೆ ಷನ್ ಅಂತ ಬಂದಾಗ CIAN ಬರಿಬೇಕು, ಇಷ್ಟು ತಿಳ್ಕೊಳ್ಳೋದು. ಆಮೇಲೆ ಉಳಿದಿರೋದು ನಮಗೆ ಇದು ಒಂದೇ ಪದ ಬರೋದು. XION ಬಂದ್ರೆ ಒಂದೇ ಪದ ಬರೋದು. ಕಾಂಪ್ಲೆಕ್ಷನ್ ಅಂತ ಒಂದು ಬರುತ್ತೆ, ಇನ್ನೊಂದು ಪದ ಬರುತ್ತೆ ಅಷ್ಟೇ. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು. ನಮಗೆ TION ತುಂಬಾ ಲಕ್ಷಗಟ್ಟಲೆ ಪದ ಇರೋದು TION ಬಗ್ಗೆ. ಆಮೇಲೆ ನಿಮಗೆ SION ಮತ್ತೆ SSION ಇದರಲ್ಲಿ. ಸೊ ಇವು 3ರಲ್ಲಿ ಯಾವ್ದು ಬರಿಬೇಕು ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಸಾಕು. ಇದೊಂದು, ಆಮೇಲೆ SSION, ಇದು 3ರಲ್ಲಿ ಯಾವ್ದು ನೀವು ಬರಿಬೇಕು ಅನ್ನೋದು ನೀವು ತಿಳ್ಕೊಂಡ್ರೆ ಸಾಕು. ಅದು ಹೇಗೆ ಬರುತ್ತೆ? ಥ್ರೂ ಪ್ರಾಕ್ಟೀಸ್. ಓಕೆ, ಆಲ್ರೈಟ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್.